ವಿನೇಶ್ ಫೋಗಟ್ರನ್ನ ಪಿಟಿ ಉಷಾ ಭೇಟಿಯಾಗಿದ್ದಾರೆ. ಪ್ಯಾರಿಸ್ ಆಸ್ಪತ್ರೆಯಲ್ಲಿ ಐಒಒ ಅಧ್ಯಕ್ಷೆ ಪಿಟಿ ಉಷಾ ವಿನೇಶ್ ಫೋಗಟ್ರನ್ನ ಭೇಟಿಯಾಗಿದ್ದಾರೆ. 100 ಗ್ರಾಂ ದೇಹದ ತೂಕ ಹೆಚ್ಚಳದಿಂದಾಗಿ ಇವತ್ತಿನ ಫೈನಲ್ ಸ್ಪರ್ಧೆಯಿಂದ ಫೋಗಟ್ ಅನರ್ಹಗೊಂಡಿದ್ರು. ಆಮೇಲೆ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರ ದೇಹ ಡಿಹೈಡ್ರೇಟ್ ಆಗಿತ್ತು ಅನ್ನೋ ಕಾರಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತೂಕ ಇಳಿಸೋದಕ್ಕೆ ಅಂತ ಹೇಳಿ ಬಹಳ ಕಸರತ್ತು ನಡೆಸಿದ್ರು ಹಿಂದಿನ ದಿನ ರಾತ್ರಿ ಎಲ್ಲ ಕೂಡ ಕುಸ್ತಿಪಟು ವಿನೇಶ್ ಫೋಗಟ್. ಹೀಗಾಗಿ ಅವರ ಬಾಡಿ ತುಂಬಾ ಡಿಹೈಡ್ರೇಟ್ ಆಗಿತ್ತು ಅನ್ನೋ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಅವರನ್ನ ಪಿಟಿ ಉಷಾ ಭೇಟಿಯಾಗಿದ್ದಾರೆ. ತೂಕ ಪರಿಶೀಲನೆಗೂ ಮುನ್ನ ತಲೆ ಕೂದಲನ್ನು ಕೂಡ ವಿನೇಶ್ ಫೋಗಟ್ ಕತ್ತರಿಸಿದ್ದಾರೆ. ನೋಡಿ, ಇಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ವಿನೇಶ್ ಫೋಗಟ್ರನ್ನ ಪಿಟಿ ಉಷಾ ಭೇಟಿಯಾಗಿದ್ದಾರೆ. ಐಒಒ ಇಂಡಿಯನ್ ಒಲಿಂಪಿಕ್ ಫೆಡರೇಷನ್ನ ಅಧ್ಯಕ್ಷರಾಗಿರುವಂತಹ ಪಿಟಿ ಉಷಾ ವಿನೇಶ್ ಫೋಗಟ್ರನ್ನ ಭೇಟಿಯಾಗಿರುವಂತಹ ಫೋಟೋ ಇದು. ಅವರ ಆರೋಗ್ಯ ವಿಚಾರಿಸೋ ನಿಟ್ಟಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪಿಟಿ ಉಷಾ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದ್ರು. ಏನೆಲ್ಲ ಅಗತ್ಯತೆ ಇದೆ ಅಥವಾ ಯಾವುದಾದ್ರೂ ಸಾಧ್ಯತೆಗಳಿದ್ರೆ ಅದೆಲ್ಲವನ್ನೂ ಕೂಡ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅನ್ನೋದೆಲ್ಲವನ್ನೂ ಕೂಡ ಹೇಳಿದರು. ಬಟ್ ಅಲ್ಲಿನ ರೂಲ್ ಬುಕ್ ಪ್ರಕಾರ ಒಮ್ಮೆ ನಿರ್ಧಾರ ಕೈಗೊಂಡ ಮೇಲೆ ಮತ್ತೆ ಅವಕಾಶ ಇರೋದಿಲ್ಲ. ಆದರೆ ಈಗ ಗೊತ್ತಾಗ್ತಾ ಇರೋ ಮಾಹಿತಿ, ದೇಹದ ತೂಕ ಹೆಚ್ಚಿತ್ತು ಅನ್ನೋದು ಗೊತ್ತಿತ್ತು. ಹಾಗಾಗಿನೇ ಅತಿ ಹೆಚ್ಚು ಕಸರತ್ತು ಮಾಡಿದ್ರು ವಿನೇಶ್ ಫೋಗಟ್. ಹಿಂದಿನ ದಿನ ರಾತ್ರಿ ಎಲ್ಲ ಕೂಡ ಬಹಳ ವರ್ಕೌಟ್ ಮಾಡಿದ್ರು. ಬಾಡಿಗೆ ಯಾವುದೇ ರೀತಿಯ ಆಹಾರ ಕೊಡದೆ, ನಿದ್ದೆಯನ್ನು ಕೊಡದೆ, ತೂಕ ಇಳಿಕೆ ಆಗತ್ತಾ ಬೆಳಗ್ಗೆ ಅಷ್ಟೊತ್ತಿಗೆ ಅನ್ನೋ ಪ್ರಯತ್ನ ಮಾಡಿದ್ರು ಅನ್ಸುತ್ತೆ. ಹೀಗಾಗಿ ಅತಿಯಾದ ವ್ಯಾಯಾಮ ಮಾಡಿದ್ರಿಂದ, ದೇಹ ಹೆಚ್ಚು ದಣಿದಿದ್ರಿಂದ ಅವರ ಬಾಡಿ ಡಿಹೈಡ್ರೇಟ್ ಆಗಿದ್ದ ಕಾರಣ ಯಾವಾಗ ಅವರ ದೇಹದ ತೂಕ 100 ಗ್ರಾಂ ಹೆಚ್ಚಿದೆ, ಇವತ್ತಿನ ಫೈನಲ್ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸೋ ಹಾಗಿಲ್ಲ ಅನ್ನೋದು ಗೊತ್ತಾಯಿತು, ಅವರು ಆಸ್ಪತ್ರೆಗೆ ದಾಖಲಾದರು. ಅವರ ದೇಹ ಸ್ಥಿತಿ ಕೂಡ ಸರಿಯಾಗಿರಲಿಲ್ಲ. ಇದೀಗ ಪಿಟಿ ಉಷಾ ಅವರು ಅವರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. 100 ಗ್ರಾಂ ತೂಕ ಹೆಚ್ಚಾಗಿತ್ತು ಅನ್ನೋ ಕಾರಣಕ್ಕೆ ಇವತ್ತು ಒಂದು ವೇಳೆ ಫೈನಲ್ ಪಂದ್ಯದಲ್ಲೇನಾದರೂ ಸ್ಪರ್ಧೆ ಮಾಡಿದಿದ್ರೆ ಖಂಡಿತವಾಗಿಯೂ ಭಾರತಕ್ಕೆ ಚಿನ್ನವನ್ನು ತಂದೇ ತರ್ತಾರೆ ಅನ್ನುವಂಥ ವಿಶ್ವಾಸ ಇಡೀ ಭಾರತೀಯರಲ್ಲಿತ್ತು. ಯಾಕಂದರೆ ಅವರ ಪರ್ಫಾರ್ಮೆನ್ಸ್ ಹಾಗಿತ್ತು. ಸೊ ನೆನೆಯ ದೃಶ್ಯ ಮತ್ತು ಇವತ್ತಿನ ವಿನೇಶ್ ಫೋಗಟ್ರ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಫೋಟೋ ನೀವು ಗಮನಿಸ್ತಾ ಇರುವಂಥದ್ದು. ಬಾಡಿ ವೆಯ್ಟ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವರು ತಲೆ ಕೂದಲನ್ನು ಕೂಡ ಕಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ತೂಕ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅವರು ಅತಿ ಹೆಚ್ಚು ವರ್ಕೌಟ್ ಮಾಡಿದ್ದಾರೆ. ಅಂದರೆ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗಿ ಬಾಡಿ ವೆಯ್ಟ್ ಕಡಿಮೆ ಆಗುತ್ತಾ, ನಾಳೆ ತೂಕ ಮಾಡಲಿಕ್ಕೆ ಹೋದಾಗ 50 kg ಕಡಿಮೆ ಬರಲಿ ಅಥವಾ ನಿಗದಿತ 50 kg ಎಲ್ಲಾದರೂ ಇರಲಿ ಅಂತ ಏನೇನು ಪ್ರಯತ್ನ ಪಡ್ಬೋದು, ಎಲ್ಲ ರೀತಿಯಾದಂಥ ಪ್ರಯತ್ನ ಪಟ್ಟಿದ್ದಾರೆ. ದೇಹವನ್ನು ಅತಿ ಹೆಚ್ಚಿಗೆ ದಂಡಿಸಿದ್ದಾರೆ. ದೇಹಕ್ಕೆ ಒಂದು ಚೂರು ವಿಶ್ರಾಂತಿ ಕೊಡದ ಹಾಗೆ ಸತತವಾಗಿ ವ್ಯಾಯಾಮ ಮಾಡಿದ್ದಾರೆ. ಅವರ ತಲೆ ಕೂದಲನ್ನು ಕೂಡ ತೆಗೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಕಟ್ ಮಾಡಿದ್ದಾರೆ. ಅಲ್ಲಿ ಏನಾದರೂ ಸ್ವಲ್ಪ ಗ್ರಾಮ್ಗಳಲ್ಲಿ ಕಡಿಮೆ ಆಗಬಹುದಾ ಅಂತ. ಯಾಕೆ ಅಂದರೆ ಅದೇ 100 ಗ್ರಾಮ್ನಲ್ಲೇ ಈಗ ಅವರು ಚಿನ್ನದ ಪದಕದ ಬೇಟೆಯಲ್ಲಿ ಒಂದು ಹೆಜ್ಜೆ ಹಿಂದೆ ಇದ್ರಷ್ಟೇ. ಒಂದು ವೇಳೆ ಇವತ್ತು ಫೈನಲ್ಸ್ ಆಡಿದ್ದಿದ್ರೆ ಖಂಡಿತವಾಗ್ಲೂ ಚಿನ್ನದ ಪದಕ ಗೆಲ್ತಾರೆ ಅನ್ನೋ ನಿರೀಕ್ಷೆ ಅವ್ರ ಮೇಲಿತ್ತು. ಯಾಕಂದರೆ ಇದುವರೆಗೂ ಅವರ ಪರ್ಫಾರ್ಮೆನ್ಸ್ನ ನೋಡಿದಾಗ ಅಂಥದ್ದೊಂದು ವಿಶ್ವಾಸ ಮೂಡಿತ್ತು ಎಲ್ರಿಗೂ ಕೂಡ. ಆದರೆ ಇದ್ದಕ್ಕಿದ್ದ ಹಾಗೆ ಅವರ ದೇಹದ ತೂಕ ಹೆಚ್ಚಿಗೆ ಕಂಡು ಬಂದ ಕಾರಣ ಅವರನ್ನು ಅನರ್ಹಗೊಳಿಸಲಾಯಿತು. ಒಲಿಂಪಿಕ್ಸ್ ಫೆಡರೇಷನ್ ಅಸೋಸಿಯೇಷನ್ನಿಂದ ಈ ನಿರ್ಧಾರ ಕೈಗೊಂಡಿದ್ದದ್ದು. ಅದಾದ ಮೇಲೆ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಪಿಟಿ ಉಷಾ ಅವರನ್ನು ಭೇಟಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.